ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಉಪನಿರ್ದೇಶಕರು, ಪಶು ವೈದ್ಯ ಇಲಾಖೆ, ಕೋಲಾರ ಜಿಲ್ಲೆಯ ಕಚೇರಿಯ ಮುಂಭಾಗ ಕೆಆರ್ಎಸ್ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಮತ್ತು ಮಹಿಳಾ ರಾಜ್ಯ ಅಧ್ಯಕ್ಷರಾದ ಉಮಾದೇವಿ ನೇತೃತ್ವದಲ್ಲಿ ಸಾಮೂಹಿಕ ಪ್ರತಿಭಟನೆ ನಡೆಸಿ ಮಾತನಾಡಿದರು. ಜಿಲ್ಲಾದ್ಯಂತ ಪಶು ವೈದ್ಯ ಇಲಾಖೆಯ ಭ್ರಷ್ಟಾಚಾರ ನಡೆದಿದ್ದು, ಅತಿ ಹೆಚ್ಚಾಗಿ ಮುಳಬಾಗಿಲು ತಾಲೂಕಿನ ಪಶುವೈದ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ನಿರ್ದೇಶಕಿಯಾದ ಅನುರಾಧ ಎಂಬುವವರು ಮಾಡಿರತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳನ್ನು ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ತನಿಖೆಗೆ ಒಪ್ಪಿಸಲು ಒತ್ತಾಯ. ಸ್ವಾತಂತ್ರ್ಯ ಕಂಡ ಇಂದಿನ ದಿನಮಾನಗಳಲ್ಲಿ ಭ್ರಷ್ಟಾಚಾರ, ಕೊಲೆ, ಸುಲಿಗೆ, ದರೋಡೆ ಮುಂತಾದವುಗಳು ರಾಜಾರೋಷವಾಗಿ ಕಣ್ಮುಂದೆ ನಡೆಯುತ್ತಿದ್ದರೂ ನಾವು ನಿಸ್ಸಹಾಯಕರಂತೆ ನಡೆಯುತ್ತಿರುವ ದುರ್ಘಟನೆಗಳು ನಾವು ಕಣ್ಣಾರೆ ಕಾಣುತ್ತಿದ್ದೇವೆ. ಸರ್ಕಾರದ ಕೆಲಸ ದೇವರ ಕೆಲಸವೆಂದೆಂದು ಹೇಳಿ ಬಿತ್ತಾರವಾಗಿ ಭಾಷಣಗಳನ್ನು ಬೀಗುತ್ತಾ ಸಾರ್ವಜನಿಕರ ಮತ್ತು ಈ ಸಮಾಜಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ಬಂದಂತಹ ಅನುದಾನಗಳನ್ನು ಕಬಳಿಸುವ ಖದೀಮರು ಯಥೇಚ್ಛವಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಅಂತ ಒಬ್ಬ ಅಧಿಕಾರಿಣಿ ಯಾರೆಂದರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪಶುವೈದ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ನಿರ್ದೇಶಕಿಯಾದ ಅನುರಾಧ ಆಗಿದ್ದಾರೆ. ಮುಳಬಾಗಿಲು ಪಶುವೈದ್ಯ ಇಲಾಖೆಯಲ್ಲಿ ತಾಲೂಕಿನ ಸುತ್ತಮುತ್ತ ಜಾನುವಾರುಗಳಿಗೆ ಸಕಾಲಕ್ಕೆ ಔಷಧೋಪಚಾರಗಳಾಗಿ ಚಿಕಿತ್ಸೆ ನೀಡದೆ ರೈತರು ಕಂಗಾಲಾಗುತ್ತಿದ್ದಾರೆ. ಹಿಂದಿನ ದಿನಮಾನಗಳಲ್ಲಿ ಹಗರಣಗಳನ್ನು ಮಾಡಿದ ಅಧಿಕಾರಿಣಿ ಅನುರಾಧಾರವರು ಈಗ ಹಾಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಭ್ರಷ್ಟ ಅಧಿಕಾರಿ ಸರ್ವೇಶ್ ಅವರ ಪ್ರೇರಣೆಯೊಂದಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಪಶು ಭಾಗ್ಯ ಯೋಜನೆಯಲ್ಲಿ ಬಂದ ಅನುದಾನಗಳ ಕಡತಗಳನ್ನು ವಂಚಿಸಿ ಮರೆಮಾಚಿರುತ್ತಾರೆ. ಇದು ತನಿಖೆಯಾಗಬೇಕು. ಜೂನ್ 2022ರಲ್ಲಿ ನಡೆದ ರಾಷ್ಟ್ರೀಯ ವಿಮಾ ಯೋಜನೆಯ ಅವ್ಯವಹಾರಗಳಿಂದ 2,53,000ಗಳನ್ನು ರೈತರ ವಂತಿಗೆಯನ್ನು ಕಬಳಿಸಿರುತ್ತಾರೆ. ಬಿಬಿಎಲ್ ಪಡಿತರ ಚೀಟಿಗೆ ರೈತರಿಂದ 300 ರೂಪಾಯಿ 500 ರೂಪಾಯಿಗಳು ಮಂತೆ ವಿವಾಹಣವನ್ನು ಪಡೆದು ವಿಮಾ ಹಣವನ್ನು ಸಹ ವಂಚನೆ ಮಾಡಿರುತ್ತಾಳೆ. ಈ ಒಂದು ಸಹಾಯಕ ಉಪನಿರ್ದೇಶಕಿಯಾದ ಅನುರಾಧರ್ ಇವರ ಸೇವಾವಧಿಯಲ್ಲಿ ನಡೆದಂತಹ ಸಂಪೂರ್ಣವಾದ ಭ್ರಷ್ಟಾಚಾರದ ಕಡತಗಳನ್ನು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ತನಿಖೆಗೆ ಒಪ್ಪಿಸಬೇಕೆಂದು ಸಂಘಟನೆ ಒತ್ತಾಯಿಸುತ್ತದೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ, ರಾಜ್ಯ ಪ್ರಧಾನ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಜಿ ಚಿಂಟು ಹಾರ್ಟ್ಸ್, ರಾಮಚಂದ್ರ, ಕಾರ್ಯದರ್ಶಿ ಪಿ ನಾರಾಯಣ, ರಾಜ್ಯ ಸಂಘಟನಾ ಸಂಚಾಲಕರು ಕೃಷ್ಣಮೂರ್ತಿ, ಬಂಗಾರಪೇಟೆ ತಾಲೂಕು ಅಧ್ಯಕ್ಷರು ತಿಪ್ಪಣ್ಣ, ಸಂಘಟನಾ ಕಾರ್ಯದರ್ಶಿ ಶಂಕರ್ ನಾಗ್, ಹೋಬಳಿ ಕಾರ್ಯದರ್ಶಿ ಮುನೀಂದ್ರಪ್ಪ ಹಾಜರಿದ್ದರು. ದಯವಿಟ್ಟು ತಪ್ಪಾಗಿ ತಿಳಿಯದೆ ಸಣ್ಣ ಹೋರಾಟ ಬಿಡಿ ಅಂತ ಹೇಳ್ಬಿಟ್ಟು ಏನಾದರೂ ನೀವು ನೆಗ್ಲಿಜೆನ್ಸ್ ಮಾಡಿದ್ದಾದರೆ ಈ ಹೋರಾಟ ಮುಂದಿನ ದಿನಗಳಲ್ಲಿ ಒಂದು ಬಹಳಷ್ಟು ವಿಭಿನ್ನವಾಗಿ ಹೋರಾಟಕ್ಕೆ ನಾಂದಿಯಾಗುತ್ತೆ. ಅದಕ್ಕೆ ಎಡೆ ಮಾಡಿಕೊಡದೆ ನಮ್ಮ ಮನವಿಯನ್ನು ಪರಿಶೀಲಿಸಿ, ನಮ್ಮ ಮನವಿಯನ್ನು ಪರಿಗಣಿಸಿ ಇದನ್ನು ಹಿಂದೆ ಇರೋರು ಯಾರೋ ಕಾಣಿಸಲ್ಲ ಎಲ್ಲ ನಿಂತ್ಕೊಂಡು ಕಟ್ಟಿರೋರು ಹಾಲು ಏನೋ ಒಂದು ರೂಪಾಯಿ 2 ರೂಪಾಯಿ ಜಾಸ್ತಿ ರಾಜಕೀಯ ಬಗ್ಗೆ ಎಷ್ಟು ಕಷ್ಟ ಇದೆ ಗೊತ್ತಾ ಸ್ವಾಮಿ?